ನಮಸ್ಕಾರ, ನಾನು ವಿಷಯ ಗೊತ್ತಲ್ವಾ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ 2026 ಮತ್ತೆ 27 ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು, ಯಾರ್ಯಾರೆಲ್ಲ ಎಲಿಜಿಬಲ್ ಇದೀರಾ ಇದಕ್ಕೆ, ಸೊ ಏನು ಕ್ರೈಟೀರಿಯಾ ನಿಮ್ದು ಮ್ಯಾಚ್ ಆಗ್ಬೇಕು ಅಂತ ಹೇಳ್ತೀನಿ. ನೀವು ಫಸ್ಟ್ ಕ್ಲಾಸ್ 10 ಮುಗಿಸಿದೀರಾ 2026 ಅಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ಕ್ಲಾಸ್ 12 ಯಾರು ಮುಗಿಸಿದೀರಾ ಅವರು 2026 ಅಲ್ಲಿ ಮುಗಿಸಿರೋರು ಅಪ್ಲೈ ಮಾಡಬಹುದು. ಹಾಗೆ 25 ಅಲ್ಲಿ ಮುಗಿಸಿರೋರು ಇದಕ್ಕೆ ಅಪ್ಲೈ ಮಾಡಬಹುದು. ನಿಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಸಿಗುತ್ತೆ. ಅಪ್ ಟು 30,000 ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ರಿಸೀವ್ ಆಗುತ್ತೆ. ವರಿ ಬೇಡ. ಏನು ಅಂತ ಅಂದ್ರೆ ಇದು ನಿಮ್ದು ಟೋಟಲಿ ನಿಮ್ಮ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ನಿಮ್ದು ನಿಮ್ಮ ಕಾಲೇಜ್ ಫೀಸ್ ಒಂದು 2 ಲಕ್ಷ, 1.5 ಲಕ್ಷ, ಲೈಕ್ ಈ ತರ ಏನಾದ್ರು ಇದ್ರೆ ಇವರಿಗೆ ಜಾಸ್ತಿ ಅಂದ್ರೆ 30,000 ಬರೋವರೆಗೂ ಚಾನ್ಸಸ್ ಕೂಡ ತುಂಬಾ ಇದೆ. ಯಾರು ಮಿಸ್ ಮಾಡಬೇಡಿ. ಓಕೆನಾ, ಡಿಪೆಂಡ್ ಆನ್ ನಿಮ್ಮ ಫೀಸ್ ಸ್ಟ್ರಕ್ಚರ್ ಮೇಲೆ ಇದು ಸಿಗುತ್ತೆ. ಒಟ್ಟು ಸಿಕ್ಕೇ ಸಿಗುತ್ತೆ. ಓಕೆನಾ, ಎಷ್ಟಾದ್ರೂ ಒಂದು ಸಿಕ್ಕೇ ಸಿಗುತ್ತೆ. ಅಪ್ಲೈ ಮಾಡೋದನ್ನ ಮರಿಬೇಡಿ. ಓಕೆನಾ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು ಜುಲೈ 31 ಅಂದ್ರೆ ಈ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಲಾಸ್ಟ್ ವರ್ಗೂ ಕಾಯ್ಕೊಂಡಂತೂ ಕುತ್ಕೋಬೇಡಿ. ನಾನು ಎಲ್ರಿಗೂ ಹೇಳೋದು ಇಷ್ಟ, ಯಾಕಂದ್ರೆ ಅಲ್ಲಿ ಸರ್ವರ್ಸ್ ಜಾಮ್ ಆಗಿರ್ಬೋದು, ಲೈಕ್ ವೆಬ್ಸೈಟ್ ಕ್ರಾಶಸ್ ಆಗೋ, ಸಮ್ ಗ್ಲಿಚಸ್ ಆಗೋದು ಪಾಸಿಬಿಲಿಟೀಸ್ ತುಂಬಾ ಇರುತ್ತೆ. ಓಕೆನಾ, 2 ದಿನ ಟೈಮ್ ತಗೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದಾಗಿದ ತಕ್ಷಣ 2 ದಿನ ಆದ್ಮೇಲೆ ಅಪ್ಲೈ ಮಾಡಿ ಆರಾಮಾಗಿ. ಓಕೆನಾ, ಸೊ ಯಾವ ತರ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕು, ಏನೇನು ಕ್ರೈಟೀರಿಯಾ ಇದೆ ನಾನು ತಿಳ್ಸ್ಕೊಂಡ್ ಹೋಗ್ತಾ ಇರ್ತೀನಿ. ಸೊ ನೋಡ್ಕೊಳ್ಳಿ. ಸೊ ಫಸ್ಟ್ ನೀವ್ ಏನ್ ಮಾಡ್ತೀರಾ ಅಂದ್ರೆ ಕ್ರೋಮ್ ಬ್ರೌಸರ್ ಗೆ ಹೋಗಿ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026 ಅಂತ ಸರ್ಚ್ ಮಾಡಿ. ಓಕೆನಾ, ಸೊ ಡಾಕ್ಟರ್ ನೋಡಿ ನಾನು ಇಲ್ಲ ಸರ್ಚ್ ಮಾಡಿದ್ದೆ. ಸೊ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ತರ ಸರ್ಚ್ ಮಾಡಿದ ತಕ್ಷಣ ಇದು ಬಂದ್ಬಿಟ್ಟು ಏನಂದ್ರೆ ಬಡಿ ಫಾರ್ ಸ್ಟಡಿ ಅವ್ರ ಕಡೆಯಿಂದ ಇದು ರಿಲೀಸ್ ಆಗಿರೋದು. ಓಕೆನಾ, ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಅವ್ರು ರಿಲೀಸ್ ಮಾಡಿರೋದು. ನೆಕ್ಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಏನಂತ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026-2027 ಫಾರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ ಕ್ಲಾಸ್ 10th ಮತ್ತೆ 12th. ಯಾರು ಪಾಸ್ ಆಗಿದಾರ ಅವರು. ನೆಕ್ಸ್ಟ್ ಇದನ್ನ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಹಾಕೋಬಹುದು. ಓಕೆನಾ, ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ನೀವೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು. ನಾರ್ತ್ ಈಸ್ಟ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ನೀವು ಕೂಡ ಇದಕ್ಕೆ ಅಪ್ಲಿಕೇಬಲ್, ನೀವು ಕೂಡ ಹಾಕೋಬಹುದು. ಸೊ ಫಸ್ಟ್ ಡೀಟೇಲ್ಸ್ ನೋಡ್ಕೊಂಡು ಹೋಗೋಣ. ಕ್ಲಾಸ್ 10th ಅವ್ರದ್ದು ನಾನು ಹೇಳ್ಕೊಂಡು ಕೊಡ್ತೀನಿ. ಲೈಕ್ ಇಲ್ಲಿದೆ ನೋಡಿ. ಓಕೆನಾ, ಸೊ ಡೆಡ್ಲೈನ್ ಡೇಟ್ ಕೂಡ ಇದೆ. ಓಕೆ, ಸೊ ಫಸ್ಟ್ ನಿಮ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ 10th ಏನಿದೆ 2026 2026 ಅಲ್ಲಿ ಪಾಸ್ ಔಟ್ ಆಗಿರ್ಬೇಕು ಹೇಳಿದ್ದೆ. ನೆಕ್ಸ್ಟ್ ನಿಮ್ಮ ಮಿನಿಮಮ್ ಮಾರ್ಕ್ಸ್ ಅಪ್ ಟು 65% ಅದ್ರ ಮೇಲೆ ಇರಬೇಕು. ಇಲ್ಲ ಅಂತಂದ್ರೆ 65 ಇರಬೇಕು. ಅದ್ರ ಮೇಲೆ ಇದ್ರೂ ಪರವಾಗಿಲ್ಲ, ಅದಕ್ಕಿಂತ ಕೆಳಗಡೆ ಇರಬಾರ್ದು. 64, 63 ಆತರ ಎಲ್ಲ ಇರಬಾರ್ದು. 65% ಇರಬೇಕು. ಅದ್ರ ಮೇಲಿದ್ರೆ ಓಕೆ. ನೆಕ್ಸ್ಟ್ ನಿಮ್ಮ ಆನ್ಯುವಲ್ ಇನ್ಕಮ್, ನಿಮ್ಮ ಫ್ಯಾಮಿಲಿದ ಆನ್ಯುವಲ್ ಇನ್ಕಮ್ ಏನಿದೆ 8 ಲಕ್ಷದ ಕೆಳಗಡೆ ಇರಬೇಕು. ಮೇಲ್ಗಡೆ ಎಕ್ಸಿಟ್ ಆಗಬಾರ್ದು. ಎಕ್ಸಿಟ್ ಆಗಬಾರ್ದು. ಎಷ್ಟು ಅಂದ್ರೆ ಮಿನಿಮಮ್ 8 lakhs. ಆಲ್ಮೋಸ್ಟ್ ಆಲ್ ಎಲ್ಲರದು ಇರೋದಿಲ್ಲ ಅಷ್ಟೊಂದು ಅಲ್ವಾ. ನಿಮ್ಮ ಫ್ಯಾಮಿಲಿ ಅವ್ರು ಏನು ಅಷ್ಟೊಂದು ಹಾಕ್ಸೋದಿಲ್ಲ. ಏನಾದ್ರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನಿಮ್ ಪೇರೆಂಟ್ಸ್ ಏನಾದ್ರು ವರ್ಕ್ ಮಾಡ್ತಾ ಇದ್ರೆ ಏನಾದ್ರು ಅಮ್ಮಮ್ಮ ಇದ್ರೂ ಇರ್ಬೋದು ನಿಮ್ಗಳದು, ಅಷ್ಟೇ ನಾನು ಹೇಳ್ತಾ ಇರೋದು. ನಾರ್ಮಲ್ ಆಗಿ ನಮ್ದೆಲ್ಲ ಅಂದ್ರೆ ಆತರ ಎಲ್ಲ ಇರೋದಿಲ್ಲ. ಸೊ ಪ್ರಿಫರೆನ್ಸ್ ಇಲ್ಲಿ ಯಾರಿಗೆ ಕೊಡ್ತಾರೆ ಅಂತ ಅಂದ್ರೆ ಯಾರ್ಯಾರು ಗೌರ್ಮೆಂಟ್ ಸ್ಕೂಲ್ ಇಂದ ಪಾಸ್ ಔಟ್ ಆಗಿ ಬಂದಿರ್ತಾರೆ ಇವರಿಗೆ ಪ್ರಿಫರೆನ್ಸ್ ಜಾಸ್ತಿ ಇದೆ. ಹಾಗೆ ಏನಾದ್ರು ಡಿಸಬಿಲಿಟೀಸ್ ಲೈಕ್ ಹ್ಯಾಂಡಿಕ್ಯಾಪ್ ಲೈಕ್ ಈ ತರ ಡಿಸಬಿಲಿಟೀಸ್ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಇದೆ. ಆಮೇಲೆ ನಾನು ಹೇಳಿಲ್ವಾ ನಾರ್ತ್ ಈಸ್ಟ್ ರೀಜನ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಇವ್ರಿಗೂ ಕೂಡ ಒಂದು ಪ್ರಿಫರೆನ್ಸ್ ನ ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ನಿಮ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಪ್ ಟು 30,000 ವರೆಗೂ ಸ್ಕಾಲರ್ಶಿಪ್. ಇದು ಕಂಪ್ಲೀಟ್ ಆಗಿ ನಿಮ್ಮ ಫೀಸ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ನೀವು ಈ ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋದನ್ನ ನೀವು ಏನೇನಕ್ಕೆ ಯೂಸ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಟ್ಯೂಷನ್ ಫೀಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಅಕಾಮಡೇಷನ್ಸ್, ಆಮೇಲೆ ಎಜುಕೇಶನ್ ರಿಲೇಟೆಡ್ ಕಾಸ್ಟ್ ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ನಿಮ್ಮ ರೀಸೆಂಟ್, ಆಮೇಲೆ ಓಲ್ಡ್ ಇರೋದೆಲ್ಲ ಹಾಕ್ಬೇಡಿ. ಚಿಕ್ಕವನಿದ್ದೆ ಅವಾಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ಇಲ್ಲ 8ನೇ ಕ್ಲಾಸ್ ಅದೆಲ್ಲ ಹಾಕ್ಬೇಡಿ. ಪ್ರೆಸೆಂಟ್ ಆಗಿ ಏನಿದ್ದೀರಾ ಹೋಗಿ, ಇಲ್ಲ ಅಂದ್ರೆ ಓಡಿಸ್ಕೊಂಡು ಹಾಕಿ. ನಿಮ್ಮ ಕ್ಲಾಸ್ 10th ಮಾರ್ಕ್ ಶೀಟ್, ಹಾಗೆ ಪ್ರೂಫ್ ಆಫ್ ಅಡ್ಮಿಷನ್ ನಿಮ್ಮ ಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು, ಏನ್ ಸೇರ್ಕೊಂಡಿದ್ದೀರಾ ಅದ್ರದ್ದೊಂದು ಲೆಟರ್. ಓಕೆನಾ, ಸೊ ಆಮೇಲೆ ಫೀಸ್ ರೆಸಿಪ್ಟ್, ಈಗ ಕಾಲೇಜಿಗೆ ಸೇರ್ಕೊಂಡಿರ್ತೀರಾ ಅದ್ರದ್ದೊಂದು ಫೀಸ್ ರೆಸಿಪ್ಟ್. ಓಕೆನಾ, ನೆಕ್ಸ್ಟ್ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ತಹಸೀಲ್ದಾರ್. ಓಕೆನಾ, ಯಾರು ಇಶ್ಯೂ ಮಾಡಿರ್ತಾರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ನ ಅದ್ರದೊಂದು ಫೋಟೋ ಅಥವಾ ಒಂದು ಜೆರಾಕ್ಸ್ ತಗೊಂಡಿಕೊಂಡಿರಿ, ಹೇಳ್ತೀನಿ. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ಪಾಸ್ಬುಕ್ ಏನೋ ಫ್ರೆಂಡ್ ಶೀಟ್ ಇದೆಯಲ್ಲ ಸೊ ಅದ್ರದೊಂದು. ನೆಕ್ಸ್ಟ್ ಎಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೇಕು, ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ, ಈ ಬಡಿ ಫಾರ್ ಸ್ಟಡಿ ಅವ್ರಿಗೆ ಹೋಗ್ಬಿಟ್ಟು ಲೈಕ್ ಈ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಅಂದ್ರೆ ಆಮೇಲೆ ಲಾಗಿನ್ ಆಗಿ ಅದಾಗಿದ ತಕ್ಷಣ ಅಲ್ಲಿ ಬಿಟ್ಬಿಡಿ, ಅದನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಇಲ್ಲಿಗೆ ಬನ್ನಿ, ಇದೇ ಅಪ್ಲಿಕೇಶನ್ ಬನ್ನಿ. ಬಂದ್ಬಿಟ್ಟು ಇಲ್ಲಿ ಅಪ್ಲೈ ನಾವು ಅಂತ ಹೊಡಿ. ಲಾಗಿನ್ ಆಗಿದ ತಕ್ಷಣ ಅಲ್ಲಿ ಲಾಗಿನ್ ಆಗಿರ್ತೀರಲ್ಲ ಮುಂಚೆ, ಡೈರೆಕ್ಟ್ ಪೇಜ್ ನ ರೀಡೈರೆಕ್ಟ್ ಮಾಡುತ್ತೆ. ಡೈರೆಕ್ಟ್ ನಿಮ್ದು ಅಪ್ಲಿಕೇಶನ್ ಹಿಂಗ್ ಆಗ್ಬೇಕಲ್ವ, ಸೊ ಅದಕ್ಕೆ ಆ ಸ್ಟೆಪ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಆ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಆಗಿದ ತಕ್ಷಣ
ಜಸ್ಟ್ ನಾನು ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ನಿಮ್ಗೆ, ಇಷ್ಟೇ ಡಾಕ್ಯುಮೆಂಟ್ಸ್ ಅಲ್ಲ ಕೇಳ್ತಾರೆ, ಜಸ್ಟ್ ನೀವು ಅದನ್ನ ಕೊಡಿ. ಓಕೆನಾ? ಅದನ್ನ ಕೊಟ್ಟ ಮೇಲೆ ಜಾಸ್ತಿ ಕೇಳಿದ್ರು ಟರ್ಮ್ಸ್ ಅಂಡ್ ಕಂಡೀಷನ್ ಎಕ್ಸೆಪ್ಟ್ ಮಾಡಿ ಅಂತ ಕೇಳ್ತಾರೆ. ಎಲ್ಲಾನು ನೀವು ಅಗ್ರಿ ಮಾಡ್ಕೊಂಡು ಸೊ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಅಕಸ್ಮಾತ್ ಏನಾದ್ರು ಬೇರೆದೇನಾದ್ರು ಕೇಳಿದ್ರೆ ಇನ್ಸ್ಟಾಗ್ರಾಮ್ ಇಂದ ಜಾಸ್ತಿ ಜನ ಬಂದ್ರೆ ನೋಡ್ತಾ ಇರ್ಬೋದು ಅನ್ಸುತ್ತೆ ಇದನ್ನ ವಿಡಿಯೋನ. ಸೊ ನೀವೇನ್ ಮಾಡ್ತೀರಾ, ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಜಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಗೆ ಬಂದ್ಬಿಟ್ಟು ನನಗೆ ಮೆಸೇಜ್ ಅಲ್ಲಿ ಫೋಟೋನ ಕಳಿಸಿ, ಈ ತರ ಪ್ರಾಬ್ಲಮ್ ಆಗಿದೆ. ಇಲ್ಲ ಅಂತ ಅಂದ್ರೆ ಯಾರು ಡೈರೆಕ್ಟ್ ಆಗಿ ಈಗ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಯಾರು ಕನ್ನಡಿಗರು ನೋಡ್ತಾ ಇದ್ರೆ, ಸೊ ನೀವು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಬ್ರೋ ಈ ತರ ಆಗಿದೆ, ಈ ಮೂಮೆಂಟ್ ಅಲ್ಲಿ ನಾನು ಸ್ಟಕ್ ಆಗಿದೆ, ಈ ತರ ಬರ್ತಾ ಇದೆ, ಇಲ್ಲಿ ಏನ್ ಕೊಡ್ಬೇಕು ಅರ್ಥ ಆಗ್ತಿಲ್ಲ, ಲೈಕ್ ಈ ತರ ಏನಾದ್ರು ಸಿಚುವೇಶನ್ಸ್ ಇದ್ರೆ ಸೊ ತಿಳಿಸಿ. ಹಾಗೆ ಏನಾದ್ರು ಇನ್ನು ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ಸಬ್ಮಿಟ್ ಮಾಡಿ. ಆಮೇಲೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಪ್ರಿವ್ಯೂ ಅಂದ್ರೆ ನಿಮ್ಮ ಸ್ಟೇಟಸ್ ನ ನೀವು ಚೆಕ್ ಮಾಡ್ತಾ ಇರ್ಬೋದು ಆಗಾಗ, ಲೈಕ್ ಏನಾಗ್ತಾ ಇದೆ, ಕ್ಯಾನ್ಸಲೇಷನ್ ಏನಾದ್ರು ಆಗಿದ್ಯಾ, ಡಾಕ್ಯುಮೆಂಟ್ ಏನಾದ್ರು ಮಿಸ್ ಮ್ಯಾಚ್ ಏನಾದ್ರು ಕ್ಯಾನ್ಸಲ್ ಆಗಿದ್ಯಾ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಗೂ ಕೂಡ ಡಾಕ್ಯುಮೆಂಟ್ಸ್ ನ ಕ್ಲಿಯರ್ ಆಗಿ HD ಫಾರ್ಮೆಟ್ ಅಲ್ಲಿ ಫೋಟೋ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡಿ. ಏನಾದ್ರು ಅಪ್ಲೋಡ್ ಮಾಡಕ್ ಕೇಳಿದ್ರೆ, ಇಲ್ಲ ಅಂತ ಅಂದ್ರೆ ಏನಾದ್ರು ಎಂಟರ್ ಇದ್ರೆ ಕರೆಕ್ಟ್ ಆಗಿ ಒಂದ್ ವರ್ಡ್ ಒಂದ್ ನಂಬರ್ ಕೂಡ ಮಿಸ್ ಆಗ್ದಲ್ದಂಗೆ ಕರೆಕ್ಟ್ ಆಗಿ ಟೈಪ್ ಮಾಡಿ. ಇಲ್ಲ ಅಂತ ಅಂದ್ರೆ ರಿಜೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಆಗುತ್ತೆ. ಓಕೆನಾ? ಸೊ ಮಿಸ್ ಮಾಡ್ಬಿಡಿ. ನೆಕ್ಸ್ಟ್ ಇವಾಗ ಕ್ಲಾಸ್ 12 ಅವ್ರದ್ದು ನೋಡ್ಕೊಳ್ಳೋಣ. ಕ್ಲಾಸ್ 12 ಅವ್ರದ್ದು ಬಂದ್ಬಿಟ್ಟು ಸೊ ಅವ್ರದ್ದು ಕೂಡ ನಿಮ್ದು ಡೆಡ್ ಲೈನ್ ಅಂದ್ರೆ ಡೆಡ್ ಎಂಡ್ ಲೈನ್ ಕೂಡ ಬಂದ್ಬಿಟ್ಟು ನಿಮ್ದು 31st ಜುಲೈ ಇದೆ. ಸೊ ನೀವು ಹಾಕೋಬಿಡಿ. ನೆಕ್ಸ್ಟ್ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಇದಕ್ಕೂ ಕೂಡ ಹಾಕೋಬಹುದು. ನಾನು ಹೇಳಿಲ್ವಾ, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ 2025 ಮತ್ತೆ 26 ಅಲ್ಲಿ ಇದನ್ನ ಮುಗ್ದಿರ್ಬೇಕು. ನೀವು ನಿಮ್ದು ಅಷ್ಟೇ 65% ಗಿಂತ ಮಾರ್ಕ್ಸ್ ಇರಬೇಕು, ಇಲ್ವಾ ಅಷ್ಟಿದ್ರು ಓಕೆ, ಅಥವಾ ಅದಕ್ಕಿಂತ ಮೇಲಿದ್ರು ಓಕೆ, ಅದಕ್ಕಿಂತ ಕೆಳಗಡೆ ಬೇಡ. ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷದ ಕೆಳಗಡೆ ಇರಬೇಕು, ಮೇಲೆ ಇರೋ ಬೇಡವೇ ಬೇಡ, ಆಗದೇ ಇಲ್ಲ. ನೆಕ್ಸ್ಟ್ ಪ್ರಿಫರೆನ್ಸ್ ಇಲ್ಲೂ ಅಷ್ಟೇ ಕೂಡ ಗೌರ್ಮೆಂಟ್ ಸ್ಕೂಲ್ ಇಂದ ಯಾರು ಪಾಸ್ ಔಟ್ ಆಗಿ ಬಂದಿದ್ದಾರೆ ಅವ್ರಿಗೆ ಪ್ರಿಫರೆನ್ಸ್ ಇದೆ. ಡಿಸಬಿಲಿಟೀಸ್ ಸೇಮ್ ನಾನು ಹೇಳಿದೆ ಅದೇ ತರಾನೇ. ನೆಕ್ಸ್ಟ್ ನಾರ್ತ್ ಈಸ್ಟ್ ರೀಜನ್ ಗೆ ಹೈ ಪ್ರಿಫರೆನ್ಸ್ ಇಲ್ಲಿ ಇದೆ. ನೆಕ್ಸ್ಟ್ ಬೆನಿಫಿಟ್ಸ್ ಅಂತ ಅಂದ್ರೆ ನಿಮ್ಗೂ ಅಷ್ಟೇ ಒನ್ ಟೈಮ್ ಸೆಟಲ್ಮೆಂಟ್ ಅಪ್ ಟು 30% ಅಂದ್ರೆ 30,000 ವರ್ಗು ಇದೆ. ನಿಮ್ಮ ಫೀ ಸ್ಟ್ರಕ್ಚರ್ ಮೇಲೆ ನಿಮ್ದು ಡಿಪೆಂಡ್ ಆಗುತ್ತೆ. ಮೋಸ್ಟ್ ಆಫ್ ಆಲ್ ಈ PUC ಅವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಸ್ಕಾಲರ್ಶಿಪ್ ಸಿಗುತ್ತೆ, ಯಾಕಂದ್ರೆ ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಇದು ನಿಮ್ಮ ಎಕ್ಸ್ಪೆನ್ಸಿವ್ಸ್ ಏನಿದೆ ಅಲ್ವಾ, ಸೊ ಇದನ್ನ ನೀವು ಟ್ಯೂಷನ್ ಫೀಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಅಕಾಮಡೇಷನ್ಸ್ ಲೈಕ್ ಅದರ್ ಎಜುಕೇಶನ್ ರಿಲೇಟೆಡ್ ಕಾಸ್ಟ್ ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಓಕೆನಾ, ಹೇಳಿದೆ ಹಳೇದೆಲ್ಲ ಅಪ್ಲೋಡ್ ಮಾಡ್ಬೇಡಿ ಹೇಳ್ತಾ ಇದೀನಿ. ನಿಮ್ಮ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು ಅದು. ನೆಕ್ಸ್ಟ್ ಕ್ಲಾಸ್ 10th ಮಾರ್ಕ್ ಶೀಟ್ಸ್, ಹಾಗೆ 12th ಮಾರ್ಕ್ ಶೀಟ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಮ ಪ್ರೂಫ್ ಆಫ್ ಅಡ್ಮಿಷನ್ ಇಫ್ ಅಪ್ಲಿಕೇಬಲ್ ಇದ್ರೆ ಮಾತ್ರ. ನೆಕ್ಸ್ಟ್ ಫೀಸ್ ರೆಸಿಪ್ಟ್ ಅದು ಕೂಡ ಹೇಳಿದ್ರೆ ಇಫ್ ಅಪ್ಲಿಕೇಬಲ್ ಅಂತ. ಓಕೆ. ನೆಕ್ಸ್ಟ್ ನಿಮ್ಮ ಆನ್ಯುವಲ್, ನಾನು ಹೇಳಿಲ್ವಾ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ತಹಸೀಲ್ದಾರ್ ಅವರು ಏನು ಇಶ್ಯೂ ಮಾಡಿದ್ದಾರೆ ಅದೇ ಆಗಿರ್ಬೇಕು. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಒಂದು ಪಾಸ್ಪೋರ್ಟ್ ಸೈಜ್ ಅಂದ್ರೆ ಒಂದು ಪಾಸ್ಬುಕ್, ನಿಮ್ಮ ಫ್ರೆಂಡ್ ಶೀಟ್ ಏನಿದೆಯಲ್ಲ ಸೊ ಅದ್ರದ್ದು ಒಂದು ಫೋಟೋ ತಗೊಳ್ಳಿ, ಚೆನ್ನಾಗಿ ತಗೊಳ್ಳಿ, HD ಆಗಿ, ಆಮೇಲೆ ಬ್ಲರ್ರಿ ಆಗಿ ತಗೋಬೇಡಿ. ಆಮೇಲೆ ಅಪ್ಲೋಡ್ ಮಾಡಿದಾಗ ರಿಜೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ. ನೆಕ್ಸ್ಟ್ ನೀವಿಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು, ಸೇಮ್ ಇಲ್ಲಿ ಫಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಈ ಬಡಿ ಫಾರ್ ಸ್ಟಡಿ ಅವ್ರಿಗೆ ಹೋಗ್ಬಿಟ್ಟು ರಿಜಿಸ್ಟರ್ ಆಗಿ. ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮಾಡಿ. ಆಗಿಲ್ಲ ಅಂತಂದ್ರೆ ಇದೇ ಒಂದು ರೀಡೈರೆಕ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಫಸ್ಟ್ ನೀವು ಇದು ಮಾಡುವಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಬಡಿ ಫಾರ್ ಸ್ಟಡಿ ಅವ್ರದ್ದು ಇಲ್ಲಿ ಕೇಳ್ತಾ ಇದೆಯಲ್ಲ, ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಥವಾ ನಿಮ್ಮ ಇಮೇಲ್ ಅಥವಾ ಇಲ್ಲಿ ಗೂಗಲ್ ಸೈನ್ ಇನ್ ವಿತ್ ಗೂಗಲ್ ಅಂತ ಹಾಕಿದ್ರು ನಡೆಯುತ್ತೆ. ಓಕೆನಾ? ಇಲ್ಲಿ ನೋಡಿ, ನೀವು ಫಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಇದು ಲಾಗಿನ್. ನೀವೇನಾದ್ರು ಅಕೌಂಟೇ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಲಾಗಿನ್ ಕೆಳಗಡೆ ಕ್ರಿಯೇಟ್ ಅನ್ ಅಕೌಂಟ್, ಇದನ್ನ ಕ್ಲಿಕ್ ಮಾಡಿ ಆಮೇಲೆ ಲಾಗಿನ್ ಆಗಿ. ಓಕೆ. ಸೊ ಇಷ್ಟೇ, ಅಲ್ಲೂ ನಿಮ್ದು ಡಾಕ್ಯುಮೆಂಟ್ಸ್ ಅಷ್ಟೇನೆ ಕೇಳೋದು, ಏನೇನಿಲ್ಲ ನಾನು ಹೇಳಿದ್ದೇನೆ ಇಷ್ಟೇ ಡಾಕ್ಯುಮೆಂಟ್ಸ್ ನ ಏನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಇಲ್ಲ ಅಂತ ಅಂದ್ರೆ ನಂಬರ್ಸ್ ಅಂದ್ರೆ ಎಂಟರ್ ಮಾಡಿ ಅಂತ ಕೇಳುತ್ತೆ. ನಂಬರ್ಸ್ ಮಿಸ್ ಆಗಬಾರ್ದು. ನೀವೇನಾದ್ರು ಅಪ್ಲೋಡ್ ಮಾಡ್ತಾ ಇರ್ಬೇಕಾದ್ರೆ ಕ್ಲಾರಿಟಿಯಾಗಿ ಅಪ್ಲೋಡ್ ಮಾಡಿ. ಇಲ್ಲ ಅಂದ್ರೆ ನಿಜ ಹೇಳ್ತಾ ಇದೀನಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಮಿಸ್ ಮಾಡ್ಬೇಡಿ ಇದನ್ನ. ನೆಕ್ಸ್ಟ್ ನೀವು ಸಬ್ಮಿಟ್ ಕೊಡಿ. ಅಪ್ಲಿಕೇಶನ್ ಆಗಿದ ತಕ್ಷಣ ನೀವು ಪ್ರಿವ್ಯೂ ಕೂಡ ಮಾಡ್ಬೋದು, ಲೈಕ್ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ. ಓಕೆ. ಸೊ ಇಷ್ಟ ಆಯ್ತು. ಅಕಸ್ಮಾತ್ ಏನಾದ್ರು ಇನ್ನೂ ತುಂಬಾ ನಿಮಗೆ ಡೌಟ್ಸ್ ಇತ್ತು ಅಂದ್ರೆ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ತಿಳಿಸಿ. ಓಕೆನಾ? ಸೊ ನಾನು ನಿಮ್ಗೆ ಇದನ್ನ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ವರಿಬೇಡ. ಜಸ್ಟ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಂಥ ಇನ್ಫಾರ್ಮೇಶನ್ಸ್ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕಂದ್ರೆ AI ವಿಡಿಯೋಸ್ ಆಗಿರ್ಬೋದು, ಲೈಕ್ ಪ್ರತಿಯೊಂದು ಕೂಡ ನಾನು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ವರಿಬೇಡ, ಜೆನ್ಯೂನ್ ಆಗಿ ಏನ್ ಸರಿ ಇದೆಯೋ ಸೊ ಅದನ್ನೇ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಚಲೋ.